ಡಿಸಿಎಂ ಹುದ್ದೆ ನೀಡುವ ಬಗ್ಗೆ ಚರ್ಚೆ ಆಗಿದ್ದು ನಿಜ ಅಂತ ಹೇಳಿ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಡಿಸಿಎಂ ಹುದ್ದೆ ನೀಡುವ ಬಗ್ಗೆ ಚರ್ಚೆ ಆಗಿದ್ದು ನಿಜ. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ. ಚರ್ಚೆ ಆಗಿದ್ದು ನಿಜ. ಸದ್ಯಕ್ಕೆ ಡಿಸಿಎಂ ಮಾಡಲ್ಲ. ಮುಂದಿನ ದಿನಗಳಲ್ಲಿ ಪಕ್ಷ ಡಿಸಿಎಂ ಹುದ್ದೆ ನೀಡಬಹುದು. ನಾವು ಯಾರು ಖಾತೆ ಬದಲಾವಣೆ ಬಗ್ಗೆ ಕೇಳಲಿಲ್ಲ. ಮುನಿಯಪ್ಪ ರಾಜೀನಾಮೆ ಕೊಡಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಒಂದು ಸೀಟು ಮಹಿಳೆಯರಿಗೆ ನೀಡಲು ಖಾಲಿ ಇಟ್ಟಿದ್ದಾರೆ ನಮ್ಮ ಪಕ್ಷದವರು. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕೊಡಬೇಕೆಂದು ಸಾಕಷ್ಟು ಸಲ ನಾವೆಲ್ಲರೂ ಕೂಡ ಹೇಳಿದ್ದೇವೆ ಅಂತ ಹೇಳಿ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮಾಧ್ಯಮದವರಿಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈ ಸಂಪುಟ ಸಂದರ್ಭದಲ್ಲಿ ಎರಡು ಪ್ರಮುಖ ವಿಚಾರ ಚರ್ಚೆ ಆಗುತ್ತೆ. ಒಂದು, ತಮಗೆ ಡಿಸಿಎಂ ಕೊಡ್ತಾರೆ ತಮಗೆ ಮತ್ತು ಎಂ ಬಿ ಪಾಟೀಲ್ ಅಂತ ಹೇಳಿ. ಆದರೆ ಸಂಪುಟ ವಿಸ್ತರಣೆ ನಂತರ ಅದು ಒಮ್ಮೆ ತಣ್ಣಗಾಗ್ಬಿಡ್ತಾರೆ. ಚರ್ಚೆ ಆಗಿದ್ದು ನಿಜನಾ? ಚರ್ಚೆ ಆಗಿದ್ದು ನಿಜ. ಚರ್ಚೆ ಆಗಿತ್ತು, ಅದ್ರಾಗೆ ಸದ್ಯ ಮಾಡಿಲ್ಲ. ಮುಂದೆ ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದು ಪಕ್ಷ. ಏನು ನಿರೀಕ್ಷೆ ಇದೆ ಸರ್? ಗೊತ್ತಿಲ್ಲ, ಏನು ಮಾಡ್ತಾರೆ ಅದೇ ಅಂತಿಮ. ಈಗ ನಾವು ಬೇಡಿಲ್ಲ, ನಾವು ಯಾರು ಡಿಮಾಂಡ್ ಮಾಡಿಲ್ಲ. ಅವರೇ ಪಕ್ಷದ ಹಿತದೃಷ್ಟಿಯಿಂದ ಚರ್ಚೆ ನಡೀತಾ ಇತ್ತು. ನೀವು ಹೇಳ್ದಂಗೆ ಒಂದೇ ಸಾರಿ ಅದು ಈಗ ಚರ್ಚೆಯಲ್ಲಿ ಇಲ್ಲ. ತಮಗಾಗಿರ್ಬೋದು ಉತ್ತರ ಕರ್ನಾಟಕಕ್ಕೆ ಪ್ರತಿ ಸಾರಿ ಅನ್ಯಾಯ ಆಗ್ತಾ ಇದೆ. ಯಾಕಂದ್ರೆ ಆ ದಕ್ಷಿಣ ಕನ್ನಡದವರಿಗೆ ಮುಖ್ಯಮಂತ್ರಿ ಸ್ಥಾನ, ಉಪಮುಖ್ಯಮಂತ್ರಿ ಸ್ಥಾನ, ರಾಜ್ಯಾಧ್ಯಕ್ಷ, ನಮ್ಮ ಕಡೆ ಇದ್ದಂತ ಭಾಗದ ನಾಯಕರು ತಮ್ಮನ್ನು ಹಿಡ್ಕೊಂಡು ಬಹಳ ಅನ್ಯಾಯ ಆಗ್ತಾ ಇದೆ. ಅದನ್ನ ಪ್ರತಿಭಟನೆ ಮಾಡುವಂತ ನಿಟ್ಟಿನಲ್ಲಿ ಯಾಕೆ ತಾವು ತಮ್ಮ ಶಾಸಕರ ರಾಜಿಯಾಗಿ ಒತ್ತಡ ಯಾಕೆ ಆಗ್ತಾ ಇಲ್ಲ ಅಂತ ಮಾಡೋಣ. ನಾವು ಒತ್ತಡ ಹಾಕೋದಂತಲ್ಲ, ಪಕ್ಷನ ಅದನ್ನು ಗುರುತಿಸಬೇಕಾಗ್ತದೆ. ಅದು ಬಂದಾಗ ನೋಡೋಣ, ಅದರ ಸಂದರ್ಭ ಸನ್ನಿವೇಶ ಬಂದಾಗ ಅದ್ರ ಬಗ್ಗೆ ಮಾತಾಡೋಣ. ಸರ್ಕಾರದಲ್ಲಿ ಉತ್ತರ ಕರ್ನಾಟಕ ಶಾಸಕರ ಪಾತ್ರ ಹೆಚ್ಚಿನ ಸಂಖ್ಯೆ ಇದೆ, ಹಾಗಾಗಿ ಡಿಸಿಎಂ ಕೊಡಬಹುದಿತ್ತು ಅಂತ ನೋಡೋಣ. ಚರ್ಚೆ ಮಾಡೋಣ, ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೀವಿ. ಅದನ್ನು ಹೊರಗಡೆ ಬೇಡ, ಅಲ್ಲೇ ಚರ್ಚೆ ಮಾಡ್ತೀವಿ. ಈ ಸಂಪುಟ ಸಂದರ್ಭದಲ್ಲಿ ಎರಡು ಪ್ರಮುಖ ವಿಚಾರ ಚರ್ಚೆ ಆಗುತ್ತೆ. ಒಂದು, ತಮಗೆ ಡಿಸಿಎಂ ಕೊಡ್ತಾರೆ ತಮಗೆ ಮತ್ತು ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಡಿಸಿಎಂ ಹುದ್ದೆ ನೀಡೋ ಬಗ್ಗೆ ಚರ್ಚೆ ಆಗಿದ್ದು ನಿಜ. ಆದರೆ ಸದ್ಯಕ್ಕೆ ಡಿಸಿಎಂ ಮಾಡಲ್ಲ. ನಮ್ಮ ಪಕ್ಷ ಏನು ತೀರ್ಮಾನ ತಗೊಳ್ತಾ ಅದನ್ನು ನೋಡೋಣ. ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಡಿಸಿಎಂ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ನಾವು ಯಾರು ಖಾತೆ ಬದಲಾವಣೆ ಬಗ್ಗೆ ಕೇಳಲಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಒಂದು ಸೀಟು ಮಾತ್ರ ಮಹಿಳೆಯರಿಗೆ ಮೀಸಲಿಟ್ಟಿದ್ದಾರೆ. ನಾವು ತುಂಬ ಸಲ ಹೇಳಿದ್ವಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕೊಡಬೇಕು ಅಂತ ಹೇಳಿ. ಸೊ ನೋಡೋಣ, ಕಾದ್ ನೋಡೋಣ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕೊಡ್ತಾರಾ ಅಂತ ಹೇಳಿಬಿಟ್ಟು ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾಧ್ಯಮದವರಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ.